ಎಲ್ರಿಗೂ ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೆಟ್ ಟು ಕೆಸೆಟ್ ಕನ್ನಡ ಪೇಪರ್ ಕನ್ನಡ ಕೆಸೆಟ್ ಪಾಸಾಗಲು ಪಠ್ಯಕ್ರಮದಲ್ಲಿ ಹೀಗೆ ಮಾಡಿಕೊಂಡು ಹೋದರೆ ನಿಮ್ಮದೇ ಜಯ. ಪಠ್ಯಕ್ರಮದ ಸಂಕ್ಷಿಪ್ತ ಮಾಹಿತಿ ಮತ್ತು ವಿಶ್ಲೇಷಣೆ ಭಾಗ 1ರಲ್ಲಿ ನಾವು ತಿಳಿದುಕೊಳ್ಳಬಹುದು ಸ್ನೇಹಿತರೆ. ಕೆಸೆಟ್ ಮತ್ತು ನೆಟ್ಟು ಪಠ್ಯಕ್ರಮದ ಕುರಿತು ನಾವು ಈ ದಿನ ವಿಶ್ಲೇಷಣೆಯನ್ನು ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಪ್ರಾಚೀನ ಕನ್ನಡ ಸಾಹಿತ್ಯ ಘಟಕ 1. ಪ್ರಾಚೀನ ಪೂರ್ವ ಶಾಸನ ಸಾಹಿತ್ಯ. ಹಲ್ಮಿಡಿ ಶಾಸನ ಕ್ರಿಸ್ತ ಶಕ 450ರಲ್ಲಿ. ಇದು ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥದ್ದು. ಕಾಕುತ್ಸ್ಯವರ್ಮನ ಒಂದು ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಶಾಸನ. ಇನ್ನು ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ನಾವು ಯಾವ್ಯಾವಿದು ಅಂತ ತಿಳ್ಕೊಳ್ತಾ ಹೋಗ್ಬೋದು ಸ್ನೇಹಿತರೆ. ಚಿತ್ರದುರ್ಗದಲ್ಲಿ ಬ್ರಹ್ಮಗಿರಿ, ಸಿದ್ದಾಪುರ, ಜಟಿಂಗ, ರಾಮೇಶ್ವರದಲ್ಲಿ ನಾವು ಅಶೋಕನ ಶಾಸನಗಳನ್ನು ನೋಡ್ಬೋದು. ಇನ್ನು ಕೊಪ್ಪಳದಲ್ಲಿ ಗವಿಮಠ ಮತ್ತು ಪಾಲ್ಕಿಗುಂಡದಲ್ಲಿ ನಾವು ನೋಡ್ಬೋದು. ಇನ್ನು ಬಳ್ಳಾರಿಯಲ್ಲಿ ನಿಟ್ಟೂರು ಮತ್ತು ಉಡೇಗೋಳಂ ಎಂತಕ್ಕಂಥ ಸ್ಥಳಗಳಲ್ಲಿ ನೋಡ್ಬೋದು. ಇನ್ನು ರಾಯಚೂರಿನಲ್ಲಿ ಮಸ್ಕಿಯಲ್ಲಿ ಈ ಲಿಂಕಿನ ಮೂಲಕ ಅಶೋಕನ ಶಾಸನವನ್ನು ನೋಡ್ಬೋದು. ಇನ್ನು ಗುಲ್ಬರ್ಗದಲ್ಲಿ ಸನ್ನತಿ ಎನ್ನುವಂತಹ ಕ್ಷೇತ್ರದಲ್ಲಿ ನಾವು ಅಶೋಕನ ಶಾಸನವನ್ನು ನೋಡ್ಬೋದು. ಪ್ರಮುಖವಾಗಿ ನಾವು ಇದರಲ್ಲಿ ರಾಯಚೂರು ಮಸ್ಕಿ ಶಾಸನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅಶೋಕನ ಒಂದು ಹೆಸರಿನ ಬಗ್ಗೆ, ದೇವನಾಂಪ್ರಿಯ ಎಂತಕ್ಕಂಥ ಹೆಸರಿನ ಬಗ್ಗೆ ಇರುವಂತಹ ಶಾಸನ ಇದಾಗಿದೆ. ಇನ್ನೊಂದು ಕಲ್ಕತ್ತಾದಲ್ಲಿ ಕೂಡ ಇದೆ ಸ್ನೇಹಿತರೆ. ಅಲ್ಲಿ ಕೂಡ ದೇವನಾಂಪ್ರಿಯ ಅಶೋಕ ಎಂತಕ್ಕಂಥ ಹೆಸರು ಶಾಸನದಲ್ಲಿ ರಚನೆಯಾಗಿರ್ತಕ್ಕಂಥದ್ದನ್ನು ತಿಳ್ಕೊಬೋದು. ಇನ್ನು ಇದರಲ್ಲಿ ಬ್ರಹ್ಮಗಿರಿ ಶಾಸನ ಪ್ರಮುಖವಾಗಿ ನಾವು ಕನ್ನಡದ ಪದವನ್ನು ನಾವು ಬಳಸಿರೋದನ್ನು ನೋಡ್ಬೋದು. ಇಸಿಲ ಎನ್ನುವಂತಹ ಪದವನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೆ ಚಡಪೇನ ಲಿಖಿತಂ ಎಂತಕ್ಕಂಥವನು ಬರೆದಿದ್ದಾನಂತ ನಾವು ಕೂಡ ತಿಳ್ಕೊಬೋದು ಸ್ನೇಹಿತರೆ. ಹಾಗೆ ಬಾದಾಮಿ ಶಾಸನ, ಇದು ಮೊದಲ ತ್ರಿಪದಿ ಶಾಸನ ಅಂತಲೂ ನಾವು ನೋಡ್ಬೋದು ಕನ್ನಡದ. ಹಾಗೆ ಕಟ್ಪೆ ಹರಭಟನ ಶಾಸನವು ಕೂಡ ಆಗಿದೆ. ಸಾಧುಂಗ್ಯ ಸಾಧುಂಗ್ಯಂ ಮಾದಿರಂಗ್ಯ ಮಾದಿರಂಗಂ ಬಾದಿಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರೆನೆಲ್ಲ ಎಂತಕ್ಕಂಥ ಸಾಲುಗಳನ್ನು ನಾವು ಬಾದಾಮಿ ಶಾಸನದಲ್ಲಿ ನೋಡ್ಬೋದು. ಇದು ಕ್ರಿಸ್ತ ಶಕ 700ರಲ್ಲಿ ಬರುತ್ತೆ ಸ್ನೇಹಿತರೆ. ಇನ್ನು ತಮತಗಲ್ಲು ಶಾಸನ, ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರತಕ್ಕಂಥ ಒಂದು ಶಾಸನ. ಇದು ಗುಣಮದರಾಂಕನ ಬಗ್ಗೆ ತಿಳಿಸುತ್ತದೆ. ಇನ್ನು ಜಿನವಲ್ಲಭನ ಶಾಸನ ಕ್ರಿಸ್ತ ಶಕ 950-60ರಲ್ಲಿ ಕಂಡುಬರ್ತಕ್ಕಂಥದ್ದು. ಇದು ಕುರ್ಕ್ಯಾಲ ಶಾಸನ ಅಂತಕ್ಕಂಥ ಕರೀತಾರೆ. ಹಾಗೆ ಬೊಮ್ಮಲಗುಡ್ಡ ಶಾಸನ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ. ಹಾಗೆಯೇ ಇದು ಪಂಪನ ಬಗ್ಗೆ ತಿಳಿಸುವಂತಹ ಒಂದು ಶಾಸನವಾಗಿದೆ. ಇನ್ನು ಶ್ರವಣಬೆಳಗೊಳದ ನಂದಿ ಸೇನನ ಶಾಸನ, ಇದು 7ನೇ ಶತಮಾನದಲ್ಲಿ ನಮಗೆ ಕಂಡುಬರತಕ್ಕಂಥದ್ದು. ಇನ್ನು ಪ್ರಾಚೀನ ಸಾಹಿತ್ಯ, ಕವಿ ಕೃತಿ, ಮೂಲ, ಕಾಲ, ದೇಶವನ್ನು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇದರಲ್ಲಿ ನಮಗೆ ನಾವು ಈ ರೀತಿಯಾಗಿ ಮಾಡಿಕೊಂಡು ಸಿಲೆಬಸ್ನಲ್ಲಿ ಬರ್ಕೊಂಡಾಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಹೈಲೈಟ್ ಪಾಯಿಂಟ್ಗಳನ್ನು ನಾವು ಈ ರೀತಿಯಾಗಿ ಗುರುತು ಮಾಡ್ಕೊಳ್ಬೇಕು. ಸಿಲೆಬಸ್ ಕಾಪಿಯನ್ನು ತೆಗೆದುಕೊಂಡು ಅದರಲ್ಲಿ ಬರ್ಕೊಂಡ್ರೆ ಓದಲಿಕ್ಕೆ ಕೂಡ ಬಹಳಷ್ಟು ಅನುಕೂಲ ಆಗುತ್ತೆ. ಇನ್ನು ದುರ್ವಿನೀತ ಅಂತಕ್ಕಂಥವನು ಬೃಹತ್ ಕಥೆ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾನೆ. ಹಾಗೆ ತಂಬುಲಾಚಾರ್ಯ ಅಂತಕ್ಕಂಥವನು ಚೂಡಾಮಣಿ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾನೆ. ಶ್ಯಾಮಕುಂದಾಚಾರ್ಯ ಅಂತಕ್ಕಂಥವ್ರು ಕನ್ನಡ ಪ್ರಾಕೃತ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಕವಿರಾಜ ಮಾರ್ಗ ಅಂತಕ್ಕಂಥದ್ದು ಶ್ರೀ ವಿಜಯ ಬರೆದಿರ್ತಕ್ಕಂಥದ್ದು. ಈ ಕವಿರಾಜ ಮಾರ್ಗದಲ್ಲಿ ನಾವು 3 ಪರಿಚ್ಛೇದನಗಳನ್ನು ಕೂಡ ನಾವು ತಿಳ್ಕೊಬೋದು ಸ್ನೇಹಿತರೆ. ದೋಷಾನು ವರ್ಣನ ನಿರ್ಣಯಂ, ಶಬ್ದಾಲಂಕಾರ ವರ್ಣನಾ ನಿರ್ಣಯಂ, ಅರ್ಥಾಲಂಕಾರ ವರ್ಣನಾ ನಿರ್ಣಯಂ ಎಂತಕ್ಕಂಥ 3 ಪರಿಚ್ಛೇದಗಳಿಂದ ಈ ಕವಿರಾಜ ಮಾರ್ಗದ ಕೃತಿಯಲ್ಲಿರ್ತಕ್ಕಂಥ 3 ಪರಿಚ್ಛೇದಗಳು. ಹಾಗೆ ಕಾವೇರಿಯಿಂದ ಗೋದಾವರಿಯವರ ಮಿರ್ದನಾಡದೋಳು ಕನ್ನಡ ನಾಡು, ಕಾವೇರಿಯಿಂದ ಗೋದಾವರಿಯವರಿಗೆ ಇರುವಂತಹ ನಾಡು ಕನ್ನಡ ನಾಡು ಅಂಥೇಳಿ ಅವನು ಕರ್ನಾಟಕದ ಎಲ್ಲೆಯನ್ನು ಗುರುತಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಈ ಕವಿರಾಜ ಮಾರ್ಗದಲ್ಲಿ ನೋಡಬಹುದು. ಹಾಗೆ ರಾಷ್ಟ್ರಕೂಟರ ಕಾಲದಲ್ಲಿ ಶ್ರೀ ವಿಜಯ ಇದ್ದ ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗೆ ಒಡ್ಡಾರಾಧನೆ ಅಂತಕ್ಕಂಥದ್ದು ಶಿವಕೋಟ್ಯಾಚಾರ್ಯ ಬರೆದಿರ್ತಕ್ಕಂಥದ್ದು.
ಇದು 19 ಕಥೆಗಳುಳ್ಳಂತಹ ಒಂದು ದೊಡ್ಡ ಕೃತಿಯಾಗಿದೆ ಸ್ನೇಹಿತರೆ. 19 ಕಥೆಗಳಲ್ಲಿ ನಾವು ಕೆಸೆಟ್ಟು ಮತ್ತು ನೆಟ್ಟು ಯಾವುದೇ ಪರೀಕ್ಷೆಯನ್ನು ಬರೆದರೂ ಕೂಡ ಇದರಲ್ಲಿ ಒಂದು ಕಥೆಯನ್ನು ಕೊಟ್ಟು ನಮಗೆ 5 ಪ್ರಶ್ನೆಗಳನ್ನು ಕೊಡ್ತಾರೆ. ಈ 5 ಪ್ರಶ್ನೆಗಳಿಗೂ ಕೂಡ ನಾವು ಕಥೆಗಳನ್ನು ಓದಿದರೆ ಸಂಪೂರ್ಣವಾಗಿ ನಾವು 5 ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಆಗಿನ ಪ್ರಾಚೀನ ಕನ್ನಡ ಸಾಹಿತ್ಯದ ರೂಪಗಳು ಚಂಪು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಅದರ ಉಗಮ ಲಕ್ಷಣಗಳನ್ನು ನಾವು ಬ್ರೀಫಾಗಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಚಂಪುವಿಗೆ ವಸ್ತುಕ ಎಂದು ಹೇಳಿದವರು ಯಾರು ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗುತ್ತೆ. ಯಾರು ಹೇಳಿದರೆ ಅಂದರೆ ಚಂಪುವಿಗೆ ವಸ್ತುಕ ಎಂದು ಚಾವುಂಡರಾಯ ಮತ್ತು ತಿರುಮಲಾಯರ ಅಂತಕ್ಕಂಥವರು ಚಂಪುವಿಗೆ ವಸ್ತುಕ ಅಂತ ಹೇಳಿದ್ದಾರೆ. ಇನ್ನು ಇದರ ಪರಿಕಲ್ಪನೆಗಳು, ಕನ್ನಡ ಸಾಹಿತ್ಯದ ಪ್ರಾಚೀನ ಪರಿಕಲ್ಪನೆಯನ್ನು ನಾವು ತಿಳ್ಕೊಳ್ಳೋದಾದರೆ ಚರಿತೆ, ಪುರಾಣ, ಧರ್ಮ, ಕಾವ್ಯ, ಧರ್ಮ, ಹಿಂಸೆ, ಅಹಿಂಸೆ, ಮಾರ್ಗದೇಶಿ, ಲೌಕಿಕ ಮತ್ತು ಆಗಮಿಕ, ವಸ್ತುಕ, ವರ್ಣಕ, ಪ್ರಭುತ್ವ, ಪ್ರತಿರೋಧ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಹಾಗೆ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ಧರ್ಮ, ಜೈನ ಧರ್ಮವು ಕನ್ನಡ ಸಾಹಿತ್ಯಕ್ಕೆ ಸಾಕಷ್ಟು ಕೂಡ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗೆ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯ, ಶಾತವಾಹನರು, ಕದಂಬರು, ಚಾಲುಕ್ಯರು, ಗಂಗರು, ರಾಷ್ಟ್ರಕೂಟರು ಇವರ ಕಾಲದಲ್ಲಿ ಬರತಕ್ಕಂಥ ಕವಿಗಳು ಮತ್ತು ಕೃತಿಗಳನ್ನು ನಾವು ನೋಡ್ಕೋಬೇಕು. ಯಾಕಂದರೆ ಹೊಂದಿಸಿ ಬರೆಯುವಂತಹ ಒಂದು ಸಂದರ್ಭದಲ್ಲಿ ಇವುಗಳನ್ನು ಕೇಳ್ತಾರೆ. ಇನ್ನು ಪ್ರಾಚೀನ ಕನ್ನಡ ಕವಿ, ಕೃತಿ, ಕಾಲ, ದೇಶಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ನಾವಿಲ್ಲಿ ಪ್ರಮುಖವಾಗಿ ಸ್ವಲ್ಪ ವಿವರಣೆಗಳನ್ನು ತಿಳ್ಕೊಬೋದು. ಎಲ್ಲವುಗಳನ್ನು ನಾವು ಈ ಸಿಲೆಬಸ್ ಕಾಪಿಯಲ್ಲಿ ಬರ್ಕೊಳ್ಳೋಕ್ಕಾಗಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಇದರಲ್ಲಿ ಬರ್ಕೋಬೋದು. ಪಂಪ ಕೃತಿಗಳನ್ನು ಬರ್ತಿರ್ತಕ್ಕಂಥದ್ದು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ, ಪೊನ್ನಾನ, ಶಾಂತಿನಾಥ ಪುರಾಣ, ಹಾಗೆ ಚಾವುಂಡರಾಯ ಬರೆದಿರ್ತಕ್ಕಂಥದ್ದು ಚಾವುಂಡರಾಯ ಪುರಾಣ, 1ನೇ ನಾಗವರ್ಮ ಬರೆದಿರ್ತಕ್ಕಂಥದ್ದು ಚಂದೋಂಬುದಿ ಮತ್ತು ಕರ್ನಾಟಕ ಕಾದಂಬರಿ, ರನ್ನ ಬರೆದಿರ್ತಕ್ಕಂಥದ್ದು ಗದಾಯುದ್ಧ, ಪರಶುರಾಮ ಚರಿತೆ, ರನ್ನಕಂದ ಇದು ಕನ್ನಡದ ನಿಘಂಟು ಕೂಡ ಹೌದು. ಹಾಗೆ ಅಜಿತನಾಥ ಪುರಾಣ. ಇನ್ನು ದುರ್ಗಸಿಂಹ ಇವನು ಪಂಚತಂತ್ರ ಅಂತಕ್ಕಂಥದ್ದನ್ನು ಬರೆದಿದ್ದಾನೆ. ಇನ್ನು 2ನೇ ನಾಗವರ್ಮ ಕಾವ್ಯಾವಲೋಕನ, ಛಂದೋವಿಚಿತಿ, ಅಭಿಧಾನ ವಸ್ತುಕೋಶ, ಕರ್ನಾಟಕ ಭಾಷಾಭೂಷಣ ಅಂತಕ್ಕಂಥ ಕೃತಿಗಳನ್ನು ಬರೆದಿದ್ದಾರೆ. ಇನ್ನು ನಾಗಚಂದ್ರ ರಾಮಚರಿತ ಪುರಾಣ ಅಥವಾ ಪಂಪ ರಾಮಾಯಣ ಅಂತ ಕೂಡ ನಾವು ಕರಿತೀವಿ. ಹಾಗೆ ಮಲ್ಲಿನಾಥ ಪುರಾಣ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ. ಇನ್ನು ನಯಸೇನ ಇವನು ಧರ್ಮಾಮೃತ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾನೆ. ಇನ್ನು ಬ್ರಹ್ಮಶಿವ ಸಮಯ ಪರೀಕ್ಷೆ. ಇನ್ನು ಕರ್ಣಪಾರ್ಯ, ಹರಿವಂಶ ಪುರಾಣ, ನೇಮಿನಾಥ ಪುರಾಣ ಅಂತಕ್ಕಂಥ ಕೃತಿಗಳನ್ನು ಬರೆದಿದ್ದಾನೆ. ಜನ್ನ ಯಶೋಧರ ಚರಿತೆ, ಅನಂತನಾಥ ಪುರಾಣವನ್ನು ಬರೆದಿರತಕ್ಕಂಥದ್ದು. ಈ ರೀತಿಯಾಗಿ ನಾವು ಮಾಡಿಕೊಂಡು ದಿನನಿತ್ಯ ಒಂದು 5ರಿಂದ 10 ನಿಮಿಷವನ್ನು ನೋಡಿಕೊಂಡ್ರೆ ನಮಗೆ ಬಹಳಷ್ಟು ಕೂಡ ಅನುಕೂಲ ಆಗುತ್ತೆ ಸ್ನೇಹಿತರೆ. ಇನ್ನು ಪಂಪನ ಕಾಲಮಾನ 940, ಪೊನ್ನನ ಕಾಲಮಾನ 950, ಚಾವುಂಡರಾಯ 975, 1ನೇ ನಾಗವರ್ಮ 990, ರನ್ನ 990, ದುರ್ಗಸಿಂಹ 1030, 2ನೇ ನಾಗವರ್ಮ 1150, ನಾಗಚಂದ್ರ 1100, ನಯಸೇನ 1100, ಬ್ರಹ್ಮಶಿವ 1150, ಕರ್ಣಪಾರ್ಯ 1150, ಜನ್ನ 1230, 225 ಅಂತಕ್ಕಂಥದ್ದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನಾವು ಬ್ರೀಫಾಗಿ ಪ್ರಿಂಟನ್ನು ತೆಗೆದುಕೊಂಡ್ಬಿಟ್ಟು ಪಠ್ಯಕ್ರಮದಲ್ಲಿ ಈ ರೀತಿಯಾಗಿ ನಾವು ಬರ್ಕೊಂಡಾಗ ಓದಲಿಕ್ಕೆ ಅನುಕೂಲ ಆಗುತ್ತೆ. ನೀವು ಕೂಡ ಈ ರೀತಿಯಾಗಿ ಮಾಡಿ ಓದಿದರೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಇನ್ನು ಪ್ರಮುಖವಾಗಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯವನ್ನು ನಾವು ನೋಡೋದಾದರೆ ಇದರಲ್ಲಿ ಬರತಕ್ಕಂಥವ್ರು ಬಹಳಷ್ಟು ಕೂಡ ಇದ್ದಾರೆ. ಅದರಲ್ಲಿ ನಾವು ಮೇನ್ನಾಗಿ ಬರ್ಕೊಂಡಿದ್ದೀನಿ. ನಾನು ಈ ರೀತಿಯಾಗಿ ನೋಟ್ಸ್ ಮಾಡಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಲ್ಲಿ ಪಾಸಾಗಿದ್ದೇನೆ. ನಂಜುಂಡ ಕವಿ ಬರೆದಿರ್ತಕ್ಕಂಥ ಕುಮಾರರಾಮ ಸಾಂಗತ್ಯ. ಇನ್ನು ಲಕ್ಕಣ್ಣ ದಂಡೇಶ ಭಾವರತ್ನ ಚಿಂತಾಮಣಿ, ಭಾವತತ್ವ ಚಿಂತಾಮಣಿ ಅಂತಕ್ಕಂಥದ್ದು. ಅಂಡಯ್ಯ ಕಬ್ಬಿಗಾರ ಕಾವ್ಯ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾನೆ. ದೇಪರಾಜ ಸೊಬಗಿನ ಸೇನೆ, ಅಮರುಕ ಶತಕ ಅಂತಕ್ಕಂಥ ಕೃತಿಗಳನ್ನು ಬರೆದಿದ್ದಾರೆ.
ಹಾಗೆ ಇಲ್ಲಿ ವಚನ ಸಾಹಿತ್ಯದ ಪಿತಾಮಹ ಪಗು ಹಳಕಟ್ಟಿ ರಗಳೆಯ ಕವಿ ಯಾರಂದರೆ ಹರಿಹರ, ಷಟ್ಪದಿಯ ಬ್ರಹ್ಮ, ರಾಘವಾಂಕ, ಸಾಂಗತ್ಯ, ಬಹಳಷ್ಟು ಕೂಡ ಜನರಿದ್ದಾರೆ ಸಾಂಗತ್ಯದಲ್ಲಿ, ತ್ರಿಪದಿ ಮತ್ತು ಕೀರ್ತನೆ, ಶತಕ, ತತ್ವಪದಗಳು ಮುಂತಾದವುಗಳನ್ನು ಕೂಡ ನಾವು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಪ್ರಚಾರಪಡಿಸಿರ್ತಕ್ಕಂಥ ಕವಿಗಳನ್ನು ಕೂಡ ನಾವು ನೋಡ್ಬೋದು. ಇದರಲ್ಲಿ ನಾವು ಪ್ರಮುಖವಾಗಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರತಕ್ಕಂಥ ಕವಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗೆ ಸಾಹಿತ್ಯ ಯಾರ್ಯಾರು ರಾಜಾಶ್ರಯದಲ್ಲಿದ್ದರೋ ಅವರನ್ನು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ. ಹೊಂದಿಸಿ ಬರೆಯುವಂತಹ ಸಂದರ್ಭದಲ್ಲಿ ವಚನಕಾರರನ್ನು ಮತ್ತು ಕೀರ್ತನಕಾರರನ್ನು ಹೊಂದಿಸಿ ಬರಲಿಕ್ಕೆ ಕೊಡ್ಬೋದು, ಯಾವ್ಯಾವ ಸಾಮ್ರಾಜ್ಯದಲ್ಲಿದ್ದರು ಅಂತಕ್ಕಂಥದ್ದನ್ನು. ಕನಕದಾಸ, ಹರಿಭಕ್ತ ಸಾರ, ನಳಚರಿತ್ರೆ, ಮೋಹನ ತರಂಗಿಣಿ, ರಾಮದಾನ ಚರಿತೆ ಅಂತಕ್ಕಂಥ ಕೃತಿಗಳನ್ನು ಬರೆದಿರ್ತಾರೆ. ಅದೇ ರೀತಿಯಾಗಿ ಅಂಡಯ್ಯ ಅಂತಕ್ಕಂಥ ಕವಿ ಕಬ್ಬಿಗರ ಕಾವ್ಯ ಅಂತಕ್ಕಂಥ ಮೇಲೆ ನೋಡಿದ್ವಿ, ಅದನ್ನು ಕೂಡ ನಾವು ತಿಳ್ಕೊಬೋದು. ಹಾಗೆ ಕುಮಾರ ವಾಲ್ಮೀಕಿ ಅಂತಕ್ಕಂಥವನು, ಅವನ ಬಿರುದು ಕವಿರಾಜಹಂಸ. ಇವನು ಬರೆದಿರ್ತಕ್ಕಂಥ ಕೃತಿಗಳು ತೊರವೆ ರಾಮಾಯಣ ಮತ್ತು ಐರಾವಣ ಕಳಗ. ಈ ಐರಾವಣ ಕಳಗ ಭಾಮಿನಿ ಷಟ್ಪದಿಯಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇನ್ನು ಸುಳೆ ಸಂಕವ್ವ, ನಿರ್ಲಜ್ಜೇಶ್ವರ ಅಂತಕ್ಕಂಥ ಒಂದು ಕಾವ್ಯನಾಮವನ್ನು ಇಟ್ಕೊಂಡಿರ್ತಾರೆ. ಮುಕ್ತಾಯಕ್ಕ ಅಜಗಣ ಅಂತಕ್ಕಂಥ ಕಾವ್ಯನಾಮವನ್ನು ಇಟ್ಕೊಂಡಿರ್ತಾರೆ. ಇನ್ನು ಕೇಶಿರಾಜ ಅವ್ರದ್ದೆಲ್ಲ ಸ್ವಲ್ಪ ಕೆಳಗಡೆ ಬರ್ಕೊಂಡಿದ್ದೀನಿ ಸ್ನೇಹಿತರೆ, ಅದನ್ನು ನೋಡ್ಕೊಳ್ತಾವನ್ನ. ಕೇಶಿರಾಜನ ಶಬ್ದಮಣಿ ದರ್ಪಣ ಅವನ್ನ ನಾವು ನೋಡ್ಬೋದು. ಜಡೇದರ ಸಿಂಹಯ್ಯ ಆದ್ಯ ಮೊದಲ ವಚನಕಾರ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಬಸವಣ್ಣನವರ ವಾಕ್ಯಗಳನ್ನು ಕೂಡ ನಾವು ಇಲ್ಲಿ ಗಮನವನ್ನು ಇಟ್ಕೋಬೇಕು. ಇವರು ಬಂದಂತಹ ಶತಮಾನ 12ನೇ ಶತಮಾನದಲ್ಲಿ ಬಹಳಷ್ಟು ಕೂಡ ಸಾಮಾಜಿಕಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ. ಸಮಾಜವನ್ನು ಬದಲಾವಣೆ ತರುವಲ್ಲಿ ಕೂಡ ಬಸವಣ್ಣನವರು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ಮಾಡಿದ್ದಾರೆ. ಇನ್ನು ಅಲ್ಲಮ್ಮ ಪ್ರಭುಗಳು ಗುಹೇಶ್ವರ ಅಂತಕ್ಕಂಥ ಕಾವ್ಯನಾಮದಿಂದ ಪ್ರಸಿದ್ಧವಾಗಿರ್ತಕ್ಕಂಥವ್ರು. ಅಕ್ಕಮಹಾದೇವಿ ಯೋಗಂಗ ತ್ರಿವೀರೆ ಅಂತಕ್ಕಂಥ ಕೃತಿಯನ್ನು ಬರೀತಾರೆ. ಇವರಿಗೆ ಸಂಬಂಧಪಟ್ಟ ಕೃತಿಗಳಂದರೆ ಭವ್ಯ ಮಾನವ ಮತ್ತು ಕದಳಿ ಕರ್ಪೂರ ಅಂತಕ್ಕಂಥ ಕೃತಿಗಳು ಅಕ್ಕಮಹಾದೇವಿಯ ಜೀವನಕ್ಕೆ ಸಂಬಂಧಿಸಿದಂಥವುಗಳು. ಅವುಗಳು ಕೂಡ ಈ ಕೆಳಗೆ ಇದ್ದಾವೆ. ನಾವು ಎಲ್ಲೆಲ್ಲಿ ಜಾಗ ಇದೆ ಅಲ್ಲಿ ಬರ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಭೀಮಕವಿ ಕುಮಾರವ್ಯಾಸ ಗದುಗಿನ ಭರತ ಬರೆದಿರ್ತಕ್ಕಂಥದ್ದು. ಮತ್ತು ವಾದಿರಾಜ ಅಂತಕ್ಕಂಥವನು ಪ್ರಸಂಗಾಭರಣ ತೀರ್ಥ ಅಂತಕ್ಕಂಥ ಬಿರುದನ್ನು ಪಡ್ಕೊಂಡಿದ್ದಾನೆ. ಇವರ ಕೃತಿಗಳು ವೈಕುಂಠ ವರ್ಣನೆ, ಗುಂಡಕ್ರಿಯೆ, ಸ್ವಪ್ನ ಗದ್ಯ, ಕೇಚಕವಧ, ಕೇಶವನಾಮ, ಲಕ್ಷ್ಮೀ ಸೋಬಾನೆ, ಭಾರತ ತಾತ್ಪರ್ಯ ನಿರ್ಣಯ, ಟೀಕೆ ಅಂತಕ್ಕಂಥವನ್ನು ವಾದಿರಾಜ ಬರೆದಿರ್ತಕ್ಕಂಥದ್ದು. ಇನ್ನು ಜಗನ್ನಾಥ, ಇವರ ಅಂಕಿತ ನಾಮ ಜಗನ್ನಾಥ ವಿಠಲ. ಹರಿಕಥಾಮೃತ ಸಾರ, ದ್ವೈತ ವೇದಾಂತ, ತಂತ್ರಸಾರ, ತತ್ವಸುವಾಲಿ ಅಂತಕ್ಕಂಥ ಕೃತಿಗಳನ್ನು ಜಗನ್ನಾಥ ದಾಸ ಬರೆದಿರ್ತಕ್ಕಂಥದ್ದು. ಸಂಜೀವನ್ನಮ್ಮ ಸರಸ ಸಾಹಿತ್ಯದ ವರದೇವತೆ ಇವರು ಬರೆದಿರ್ತಕ್ಕಂಥ ಕೃತಿ ಹದಿಬದಿಯ ಧರ್ಮ. ಇನ್ನು ನಿಜಗುಣ ಶಿವಯೋಗಿ ಇವರು ಬರೆದಿರ್ತಕ್ಕಂಥ ಕೃತಿಗಳು ಅನುಭವ ಸಾರ, ಪಾರಮಾರ್ಥ ಗೀತೆ. ಇದು ಲಲಿತರಗಳೆ ಮತ್ತು ಕಂದ ಪದ್ಯದಲ್ಲಿ ರಚನೆಯಾಗಿರ್ತಕ್ಕಂಥದ್ದು. ಇನ್ನು ಕೇವಲ ಪದ್ಧತಿ, ಪರಮಾನುಭವ ಬೋಧೆ, ಪರಮಾರ್ಥ ಪ್ರಕಾಶಕ್ಕೆ, ವಿವೇಕ ಚಿಂತಾಮಣಿ. ಇದು ಕನ್ನಡದ ಮೊಟ್ಟಮೊದಲ ವಿಶ್ವಕೋಶ ಅಂತ ಕರಿತೀವಿ ನಾವು ವಿವೇಕ ಚಿಂತಾಮಣಿಯನ್ನು. ಇನ್ನು 63ರ ತ್ರಿಪದಿ ಅಂತಕ್ಕಂಥ ಕೃತಿಯನ್ನು ಕೂಡ ನಿಜಗುಣ ಶಿವಯೋಗಿ ರಚನೆ ಮಾಡಿರ್ತಕ್ಕಂಥದ್ದು. ಇನ್ನು ರತ್ನಾಕರವರ್ಣಿ ಭರತೇಶ ವೈಭವ, ಈ ಕೃತಿಯು ಸಾಂಗತ್ಯ ಕೃತಿಯಾಗಿದೆ. ಇನ್ನು ದೇವರಾಜನ ಸೊಬಗಿನ ಸೋನೆ, ಇದರಲ್ಲಿ ಬರ್ತಕ್ಕಂಥ ಕೃತಿಗಳು ಪಾತ್ರಗಳು ಕೂಡ ಕೇಳುವಂತಹ ಸಂದರ್ಭ ಇರುತ್ತೆ. ಸುರಭಾರತಿ, ಕುಂಜರೆ, ವಸಂತೆ ಅಂತಕ್ಕಂಥ ಪಾತ್ರಗಳು ಬರ್ತವೆ. ಹಾಗೆ ಅಮರುಕ ಶತಕ, ಇದು ಪರಿವರ್ಧನೆ ಷಟ್ಪದಿಯಲ್ಲಿದೆ. ಇದು ಅಖಂಡ ಕಾವ್ಯ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಭೀಮಕವಿಯ ಬಸವ ಪುರಾಣ, ಇದಾಗಲೇ ನೋಡಿದ್ವಿ. ಹಾಗೆ ಮಲ್ಲಣ್ಣ ಆರ್ಯ ಅವರು ಬರೆದಿರತಕ್ಕಂಥದ್ದು ಭಾವರತ್ನ ಚಿಂತಾಮಣಿ, ವೀರಶೈವ ಮಹಾಪುರಾಣ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ ಸ್ನೇಹಿತರೆ.
ಇನ್ನು ನಾವು ಸ್ವಲ್ಪ ಕನ್ನಡ ಭಾಷಾ ಚರಿತ್ರೆ, ದ್ರಾವಿಡ ಭಾಷಾ ವಿಜ್ಞಾನದ ಬಗ್ಗೆ ಕೂಡ ತಿಳ್ಕೊಬೇಕಾಗುತ್ತೆ. ಇಲ್ಲಿ ನಾವು ಸರ್ವನಾಮಗಳನ್ನು ನೋಡ್ಬೋದು. ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮಗಳನ್ನು ನೋಡ್ಬೋದು ಸ್ನೇಹಿತರೆ. ಇದರಲ್ಲಿ ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ರೀತಿಯಾಗಿ ನೋಡ್ತೀವಿ. ಉತ್ತಮ ಪುರುಷ ಸರ್ವನಾಮ, ಮಧ್ಯಮ ಪುರುಷ ಸರ್ವನಾಮ, ಪ್ರಥಮ ಪುರುಷ ಸರ್ವನಾಮ. ನಾನು ಉತ್ತಮ, ನೀನು ಮಧ್ಯಮ, ಅವರು ಪ್ರಥಮ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಇನ್ನು ಆತ್ಮಾರ್ಥಕ ಸರ್ವನಾಮದಲ್ಲಿ ತಾನು, ತಾವು ಅಂತಕ್ಕಂಥದ್ದನ್ನು ನೋಡ್ಬೋದು. ಇನ್ನು ಪ್ರಶ್ನಾರ್ಥಕ ಸರ್ವನಾಮ ಯಾರು, ಏನು, ಯಾವುದು, ಯಾಕೆ ಅಂತಕ್ಕಂಥ ಪ್ರಶ್ನೆಗಳು ಬಂದರೆ ಅದು ಪ್ರಶ್ನಾರ್ಥಕ ಸರ್ವನಾಮಗಳು. ಇನ್ನು ಘೋಷ ಧ್ವನಿಗಳು, ಅಘೋಷ ಧ್ವನಿಗಳು, ಇವುಗಳ ಬಗ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಕ್ವಶನ್ ಬರ್ತಾ ಇರ್ತವೆ. ಅವು ಯಾವ್ಯಾವ ಅಕ್ಷರ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಅಘೋಷ ಧ್ವನಿಗಳು ಕಾಚಾಟ ತಾಪ, ಘೋಷ ಧ್ವನಿಗಳು ಗಜಡ ದಬ. ಭಾಳ ಈಸಿಯಾಗಿ ನೆನ್ಪಿಟ್ಕೋಬೋದು. ಕಾಚಾಟ ತಾಪ ಬಂದರೆ ಅಘೋಷ ಧ್ವನಿಗಳು, ಗಜಡ ದಬ್ಬ ಬಂದರೆ ಘೋಷ ಧ್ವನಿಗಳು. ಇನ್ನು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಕೃತಿಗಳನ್ನು ನಾವು ನೋಡೋದಾದರೆ 2ನೇ ನಾಗವರ್ಮನ ಶಬ್ದ ಸ್ಮೃತಿ ಮತ್ತು ಕರ್ನಾಟಕ ಭಾಷಾಭೂಷಣ, ಕೇಶಿರಾಜನ ಶಬ್ದಮಣಿ ದರ್ಪಣ ಮತ್ತು ಭಟ್ಟಕಳಂಕನ ಶಬ್ದಾನುಶಾಸನ ಇವು ಪ್ರಮುಖವಾದಂತಹ ಹಳೆಗನ್ನಡ ಹಾಗೂ ಕನ್ನಡದ ವ್ಯಾಕರಣದ ಪರಂಪರೆಯ ಕೃತಿಗಳಾಗಿದ್ದಾವೆ ಸ್ನೇಹಿತರೆ. ಇನ್ನು ಧ್ವನಿಮ, ಆಕೃತಿಮ ಇವೆಲ್ಲವೂ ಕೂಡ ತಿಳ್ಕೊಬೇಕಾಗುತ್ತೆ. ಅದರ ಬಗ್ಗೆ ಸ್ವಲ್ಪ ಕೆಳಗಡೆ ಬರ್ಕೊಂಡಿದ್ದೀನಿ ಸ್ನೇಹಿತರೆ, ನಮಗೆ ತಿಳಿದಷ್ಟು. ಸ್ವತಂತ್ರ ಆಕೃತಿಮದಲ್ಲಿ ತಂದೆ, ತಾಯಿ, ನೀರು, ಮರ ಅಂತಕ್ಕಂಥ ಉದಾಹರಣೆಗಳನ್ನು ನಾವು ನೋಡ್ಬೋದು. ಇನ್ನು ಬದ್ಧ ಆಕೃತಿಮದಲ್ಲಿ ಮರಗಳು, ಅಣ್ಣಂದಿರು ಈ ಥರ ನೋಡ್ಬೋದು. ಇವುಗಳಿಗೆ ನಾವು ಗಳು, ಅಂದಿರು, ಅನ್ನು, ಗೆ ಸೇರಿಸಿದರೆ ಬರ್ತವೆ ಸ್ನೇಹಿತರೆ. ಇನ್ನು ರಿಕ್ತಾಕ್ತಿಮ, ರಿಕ್ತ ಎಂದರೆ ಖಾಲಿ, ರಾಮ ಅಲ್ಲಿ, ರಾಮನಲ್ಲಿ ಈ ರೀತಿಯಾಗಿ ನಾವು ಉದಾಹರಣೆ ಹೊಂದಬಹುದು. ಮನೆ ಅಲ್ಲಿ, ಮನೆಯಲ್ಲಿ ಈ ರೀತಿಯಾದಂತಹ ಉದಾಹರಣೆಗಳನ್ನು ನಾವು ರಿಕ್ತ ಅಂದರೆ ಖಾಲಿ, ಅಲ್ಲಿ ಏನು ಸೇರ್ಸೋಕ್ಕೆ ಬರಲ್ಲ. ಇನ್ನು ಶೂನ್ಯಾಕೃತಿಮ, ಇದರಲ್ಲಿ ನಾವು ಕೂದಲುವನ್ನು ನೋಡ್ಬೋದು. ಕೂದಲು ಅಂದರೆ ನಾವು ಒಂದೇ ಸರಿ ಹೇಳ್ತೀವಿ, ಕೂದಲುಗಳು ಅಂತ ಹೇಳಲ್ಲ, ಕೂದಲು ಅಂತಲೇ ಹೇಳ್ತೀವಿ. ಕೂದಲು ಇವೆ ಈ ರೀತಿಯಾಗಿ ನಾವು ತಿಳ್ಕೊಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ದ್ರಾವಿಡ ಭಾಷಾ ವರ್ಗ, ದಕ್ಷಿಣ ದ್ರಾವಿಡ ಭಾಷಾ ವರ್ಗ, ಉತ್ತರ ದ್ರಾವಿಡ ಭಾಷಾ ವರ್ಗವನ್ನು ನಾವು ಕೂಡ ಗಮನಿಸ್ಕೋಬೇಕಾಗುತ್ತೆ. ದ್ರಾವಿಡ ಭಾಷಾ ವರ್ಗದಲ್ಲಿ ತಮಿಳು, ಕನ್ನಡ, ಮಲಯಾಳಂ, ಕೋತ, ಇರುಳ, ಕೊಡಗ, ಬಡಗ, ಹವ್ಯಕ ಅಂತಕ್ಕಂಥ ಭಾಷೆಗಳು ಬರ್ತವೆ. ಇನ್ನು ದಕ್ಷಿಣ ಮಧ್ಯ ದ್ರಾವಿಡ ಭಾಷೆಯಲ್ಲಿ ತೆಲುಗು, ನಾಯ್ಕ, ಕದಬ, ಕೊಂಡ, ಗೊಂಡಿ, ಕುಯಿ, ಕುವಿ, ಪೆಂಗೋ, ಕೋಲಾಮಿ, ಪರ್ಜಿ ಅಂತಕ್ಕಂಥ ಭಾಷೆಗಳು ಬರ್ತವೆ. ಇನ್ನು ಉತ್ತರ ದ್ರಾವಿಡ ಭಾಷೆಯಲ್ಲಿ ಕುರುಕ್, ಮಾಲ್ತೋ, ಪಾಹುರಿ ಇವು ಉತ್ತರ ದ್ರಾವಿಡ ಭಾಷೆಗಳಾಗಿವೆ. ಇನ್ನು ಲಿಂಗ ವಿವಕ್ಷೆ ಇಲ್ಲದಂತಹ ಭಾಷೆ ಯಾವುವು ಅಂದರೆ ಬ್ರಾಹುಯಿ ಮತ್ತು ಮಾಲ್ತೋ ಅಂತಕ್ಕಂಥ ಭಾಷೆಗಳು. ಇನ್ನು ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೋಡ್ಬೋದು. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಇವುಗಳನ್ನು ನಾವು ನೋಡ್ಕೋಬೇಕಾಗುತ್ತೆ. ಹೂವನ್ನು, ಇಂದ, ಗೆಕೆ, ದಸಿಯಿಂದ, ಅಲ್ಲಿ. ಹಳೆಗನ್ನಡದಲ್ಲಿ ಮಮ್ಮೆಂಕೆ, ಎದೋಳು ಅಂತಕ್ಕಂಥ ಒಂದು ಸೂತ್ರವನ್ನು ನೆನಪಿಟ್ಕೊಂಡ್ಬಿಟ್ಟು ನಾವು ವಿಭಕ್ತಿ ಪ್ರತ್ಯಯಗಳನ್ನು ನೆನಪಿಟ್ಕೋಬೋದು. ಇನ್ನು ಕರ್ನಾಟಕದ ವೃತ್ತಗಳು, ಖ್ಯಾತ ಕರ್ನಾಟಕ ವೃತ್ತ ಅಂತ ಕರಿತೀವಿ. ಚಂಪಕಮಾಲೆ 21 ಅಕ್ಷರಗಳನ್ನು ಒಳಗೊಂಡಿರುತ್ತೆ. ಇದು ನಜ ಭಜ ಜಜರ ಅಂತಕ್ಕಂಥ ಒಂದು ಸೂತ್ರವನ್ನು ಒಳಗೊಂಡಿರುತ್ತೆ ಸ್ನೇಹಿತರೆ. ಇದು ಮೊದಲಿಗೆ 4 ಲಘುಗಳನ್ನು ಹೊಂದಿರುತ್ತೆ. ಇದು ಮೊದಲನೇದಾಗಿ ನಜ ಅಂತಕ್ಕಂಥ ಒಂದು ಗಣಗಳನ್ನು ಬರ್ತವೆ ಸ್ನೇಹಿತರೆ. ಉತ್ಪಲ ಮಾಲೆ ಇದು 20 ಅಕ್ಷರಗಳನ್ನು ಒಳಗೊಂಡಿರುತ್ತೆ. ಇದು ಬರನ ಬೊಬ್ಬರ ಅಂತ ಸೂತ್ರ, ಗಣ ವಿಭಜನೆ ಮಾಡತಕ್ಕಂಥ ಒಂದು ವಿಧಾನಗಳು. ಮೊದಲಿಗೆ ಇದು ಗುರು ಬರತಕ್ಕಂಥದ್ದು, ಇದು ಬರಗಣದಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಮತ್ತು ಭವಿಕ್ರೀಡಿತ ಇದು 20 ಅಕ್ಷರದಿಂದ ಕೂಡಿರುತ್ತದೆ. ಇದು ಸಬರನಮಯ ಅಂತಕ್ಕಂಥ ಗಣ ವಿಭಜನೆಯನ್ನು ನಾವು ನೋಡ್ಬೋದು. ಮೊದಲಿಗೆ ಇಲ್ಲಿ 2 ಲಘು 2 ಗುರು ಬರ್ತವೆ ಸ್ನೇಹಿತರೆ.
ಇದರ ಸೂತ್ರ ಸಭಾ ಅಂತಕ್ಕಂಥ ನೆನ್ಪಿಟ್ಕೋಬೇಕು. ಸ ಮತ್ತು ಬ ಗಣ ವಿಭಜನೆ ಮಾಡ್ತೀವಿ ಮೊದಲನೇದಾಗಿ. ಇನ್ನು ಸೃಗ್ಧರೆ ಇದು 21 ಅಕ್ಷರಗಳನ್ನು ಒಳಗೊಂಡಿರುತ್ತದೆ. ಇದರ ಸೂತ್ರ ಗಣ ವಿಭಜನೆಯಲ್ಲಿ ಮರಬನ ಯಾಯ ಅಂತಕ್ಕಂಥದ್ದು. ಇದು 4 ಗುರುಗಳು ಬರ್ತವೆ. ಇದರ ಗಣದ ವಿಭಜನೆಯಲ್ಲಿ ಮರ ಅಂತಕ್ಕಂಥದ್ದು ಮೊದಲೇ ಬಂದರೆ ಮಗಣ ಮತ್ತು ರಗಣ ಬಂದರೆ ಇದು ಸೃಗ್ಧರೆ ಅಂತ ಕಂಡ್ಕೋಬೋದು ನಾವು. ಇನ್ನು ಮಹಾಸೃಗ್ಧರೆ 22 ಅಕ್ಷರ ಒಳಗೊಂಡಿರುತ್ತೆ. ಇದು ಸತತ ನಸರಮಯ ಅಂತಕ್ಕಂಥ ಒಂದು ಗಣ ವಿಭಜನೆಯನ್ನು ನಾವು ನೋಡ್ಬೋದು. 2 ಲಘು 3 ಗುರು ಸತಗಣಗಳು ಮೊದಲಿಗೆ ಬರ್ತವೆ. ಇನ್ನು ಶಾರ್ದೂಲ 19 ಅಕ್ಷರಗಳನ್ನು ಒಳಗೊಂಡಿರುತ್ತದೆ. ಇದು ಮಸಜ ಸತತ ಅಂತಕ್ಕಂಥ ಗಣ ವಿಭಜನೆಯನ್ನು ನಾವು ನೋಡ್ಬೋದು. ಇಲ್ಲಿ ಶಾರ್ದೂಲದಲ್ಲಿ 3 ಕೂಡ ಗುರು ಬರ್ತವೆ. ಮೊದಲನೇದಾಗಿ ಮಗಣ, ಗುರು ಲಘು 3 ಇರೆ ಮನಗಣ, ಗುರು ಲಘು ಮೊದಲಿರಲು ಭಯಗಣ, ಗುರು ಲಘು ನಡುವಿರಲು ಜರಗಣ, ಗುರು ಲಘು ಕೊನೆ ಇರಲು ಸತಗಣ ಅಂತಕ್ಕಂಥ ಒಂದು ಸೂತ್ರವನ್ನು ಕೂಡ ನಾವು ನೆನ್ಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿದೆ ನೋಡ್ರಿ ಕೆಳಗಡೆ. ಇನ್ನು ಖ್ಯಾತ ಕರ್ನಾಟಕವನ್ನು ಕೂಡ ನೆನ್ಪಿಟ್ಕೋಬೇಕಂದ್ರೆ ನಾವು ಗುರು ಮೊದಲಾಗಿರೇ ಉತ್ಪಲ, ಗುರು 3 ಆಗಿರೇ ಶಾರ್ದೂಲ, ಗುರು 4 ಆಗಿರಲಂತೂ ಸೃಗ್ಧರೆ, ಗುರು ಲಘು ದ್ವಿತ್ವಂ ತ್ರಿಗುದವಿಕ್ವಂ ಮಹಾಸೃಗ್ಧರೆ, ಲಘು ದ್ವಂದ್ವ ಗುರುದ್ವಂದ್ವ ಮತ್ತು ಭವಿಕ್ರೀಡಿತ, ಲಘು 4 ಆಗಿರಲಂತೂ ಚಂಪಕಮಾಲೆ ಅಂತಕ್ಕಂಥ ಒಂದು ಸೂತ್ರವನ್ನು ನಾವು ಖ್ಯಾತ ಕರ್ನಾಟಕ ವೃತ್ತಕ್ಕೆ ಬಳಸ್ತೀವಿ. ಇನ್ನು ಕೆಳಗಡೆದು ಗಣಗಳನ್ನು ನಾವು ವಿಭಜನೆ ಮಾಡಬೇಕಾದ್ರೆ ಇದು ಬಳಸ್ತೀವಿ. ಗುರು ಲಘು 3 ಇರೆ ಮನಗಣ, ಗುರು ಲಘು ಮೊದಲಿರೆ ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಯಿರೆ ಸತಗಣ ಅಂತಕ್ಕಂಥದ್ದು. ಇನ್ನು ಡಿ ಎಲ್ ನರಸಿಂಹಾಚಾರ್, ಆರ್ ಸಿ ಹಿರೇಮಠ್ ಇವರ ಸಂಪಾದನಾ ಕೃತಿಗಳು ಇವೆಲ್ಲವೂ ಕೂಡ ಇಲ್ಲಿ ಅವರು ಯಾವ್ಯಾವ ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಡಿ ಎಲ್ ನರಸಿಂಹಾಚಾರ್ಯ ಭೀಷ್ಮ ಪರ್ವ, ಪಂಪರಾಮಾಯಣ ಸಂಗ್ರಹ, ಒಡ್ಡಾರಾಧನೆ, ಸಿದ್ದರಾಮ ಚರಿತೆ, ಸುಕುಮಾರ ಚರಿತೆ, ಕನ್ನಡ ಗ್ರಂಥ ಸಂಪಾದನೆ, ಪಂಪ ಭಾರತ ಪೀಠಿಕೆ, ಆರ್ ಸಿ ಹಿರೇಮಠರವರು ಮಹಾಲಿಂಗ ಲೀಲೆ, ಬಸವೇಶ್ವರರ ವಚನಗಳು, ಅಪುರಾತನ ರಗಳೆಗಳು, ಶಿವಗಣ ಪ್ರಸಾದಿ, ಮಹಾದೇವಯ್ಯ, ಶೂನ್ಯ ಸಂಪಾದನೆ ಅಂತಕ್ಕಂಥ ಕೃತಿಗಳನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು. ಇನ್ನು ಎಚ್ ದೇವೀರಪ್ಪ ಇವರು ಕೂಡ ಬಸವರಾಜ ಚರಿತ್ರೆ, ರಾಮನಾಥ ಚರಿತ್ರೆ, ಸುವರ್ಣ ಸಂಪುಟ ಅಂತಕ್ಕಂಥ ಕೃತಿಗಳನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ಏಕೈಕ ಹಸ್ತಪ್ರತಿಗಳು ನಮಗೆ ಕಂಡು ಬರ್ತಕ್ಕಂಥದ್ದು ಚೌಂಡರಸನ ನಳಚಂಪು ಚರಿತ್ರೆ, ನಾಗವರ್ಮನ ಕರ್ನಾಟಕ ಕಾದಂಬರಿ, ಹಾಗೆ ಇನ್ನೊಂದು ಕೃತಿ ಇದೆ ಸ್ನೇಹಿತರೆ, ಯಾವುದಂದರೆ ಬಾಲರಾಮನ ಸಾಂಗತ್ಯ ಅಂತಕ್ಕಂಥದ್ದು. ಇದು ಹಂಪೆಯ ಮಹಾಲಿಂಗರಾಮ ಸ್ವಾಮಿ ಅಂತಕ್ಕಂಥವನು ಬರೆದಿರ್ತಕ್ಕಂಥದ್ದು. ಇದು ಏಕೈಕ ಹಸ್ತಪ್ರತಿಗಳು ಸ್ನೇಹಿತರೆ. ಇನ್ನು ಈಶ್ವರ ಕವಿ, ಇದು ಕವಿ ಜೀವಹಾವಂದನ, ಇವು ಗ್ರಂಥ ಸಂಪಾದನೆಯಲ್ಲಿ ಬಂದಿರತಕ್ಕಂಥದ್ದು. ಒಡಿ ಅಂತಕ್ಕಂಥದ್ದನ್ನು ಮೊದಲು ಯಾರು ಬಳಸಿದ್ರು ಅಂದರೆ ಈಶ್ವರ ಕವಿ ಅಂತಕ್ಕಂಥದ್ದನ್ನು ಇಲ್ಲಿ ಟಿಕ್ ಮಾಡಿದ್ದೀನಿ ನೋಡಿರಿ ಸ್ನೇಹಿತರೆ. ಈಗಾಗಲೇ ಮೇಲೆ ನೋಡಿದ್ದೀವಿ ನಾವು ಖ್ಯಾತ ಕರ್ನಾಟಕದ ವೃತ್ತಗಳದ್ದು. ಸರಳರಾಗರೆ ವರ್ಡ್ಸ್ವರ್ತ್ ಅಂತಕ್ಕಂಥವನು ಬಳಸಿರ್ತಕ್ಕಂಥದ್ದು. ಹಾಗೆ ಪ್ರಗಾತ ಅಂದರೆ ಇಂಗ್ಲೀಷ್ನಲ್ಲಿ ಹೋಡ್ ಅಂತ ಕರಿತೀವಿ. ಸಾನೆಟ್ ಅಷ್ಟಷಟ್ಪದಿ, 6 ಮತ್ತು 8 ಸಾಲುಗಳ ಪದ್ಯ, 2 ಸೇರಿ 14 ಸಾಲಿನ ಪದ್ಯ ಅಂತ ಕರಿತೀವಿ ನಾವು. ಇನ್ನು ಗ್ರಂಥ ಸಂಪಾದನೆಯ ಸ್ವರೂಪ ಇವುಗಳೆಲ್ಲವನ್ನು ಕೂಡ ನಾವು ಸ್ವಲ್ಪ ಅಧ್ಯಯನ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ನಾವು ಪ್ರಮುಖ ಗ್ರಂಥ ಸಂಪಾದಕರನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಫ್ಲೀಟ್ ಅಂತಕ್ಕಂಥವನು ಲಾವಣಿ ಸಂಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಬಿ ಎಲ್ ರೈಸ್ ಇವರು ಹಲವಾರು ಗ್ರಂಥಗಳನ್ನು ಸಂಪಾದನೆ ಮಾಡಿದ್ದಾರೆ. ಅವುಗಳನ್ನು ನಾನು ಇಲ್ಲಿ ಬರೆದಿಲ್ಲ ಸ್ನೇಹಿತರೆ. ಹಾಗೆ ಕಿಟೇಲ್ ಅಂತಕ್ಕಂಥವನು 4168 ಗಾದೆಯನ್ನು ಸಂಗ್ರಹ ಮಾಡಿದ್ದಾನೆ. ಇನ್ನು ಪಗು ಹಳಕಟ್ಟಿ ವಚನ ಸಾಹಿತ್ಯದ ಪಿತಾಮಹ.
ಅಂಬಿಗರ ಚೌಡಯ್ಯ ಮತ್ತು ದೇವರ ದಾಸಿಮಯ್ಯ, ಅಲ್ಲಮ ಪ್ರಭು, ಬಸವಣ್ಣ, ಮಾದರಸ ಅಂತಕ್ಕಂಥ ವಚನಗಳನ್ನು ಇವರು ಸಂಗ್ರಹಣೆಯನ್ನು ಮಾಡಿದ್ದಾರೆ. ಇನ್ನು ಡಿ ಎಲ್ ನರಸಿಂಹಾಚಾರ್ಯದು ಮೇಲೆ ನೋಡಿದ್ವಿ ಆವಾಗಲೇ. ಇನ್ನು ನರಸಿಂಹ ಹಿರೇಮಠದ್ದು ಕೂಡ ಆವಾಗಲೇ ನೋಡಿದ್ದೀವಿ ಸ್ನೇಹಿತರೆ ಹಿಂದಿನ ಒಂದು ಪುಟದಲ್ಲಿ. ಇನ್ನು ಎಂ ಕಲಬುರ್ಗಿ, ಎಚ್ ದೇವೀರಪ್ಪ, ಬಿ ಎಸ್ ಅಣ್ಣ ಇವರು ಕೂಡ ಬಹಳಷ್ಟು ಇಂಪಾರ್ಟೆಂಟು. ಅದರಲ್ಲಿ ನಾವು ಎಂ ಕಲಬುರ್ಗಿ ಅವ್ರದ್ದು ನೋಡೋದಾದರೆ ಶಾಸನ ಸಂಪದ, ಶಾಸನಗಳಲ್ಲಿ ಶಿವಶರಣರು ಇವು ಸಂಶೋಧನಾ ಕೃತಿಯಾಗಿದ್ದಾವೆ ಸ್ನೇಹಿತರೆ. ಇನ್ನು ಶಾಸನ ವ್ಯಾಸಂಗ ಅಂತಕ್ಕಂಥದ್ದು ಕೂಡ ಭಾಳಷ್ಟು ಇಂಪಾರ್ಟೆಂಟು. ಇನ್ನು ಮಲ್ಲಿನಾಥ ಪುರಾಣ ಸಂಗ್ರಹ, ಶಬ್ದಮಣಿ ದರ್ಪಣ ಸಂಗ್ರಹ, ಇನ್ನು PhD ಪಡೆದಂತಹ ಕೃತಿಗಳು ಕವಿರಾಜ ಪಸರಿಪ ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು. ಇನ್ನು ಮಾರ್ಗ 1, 2, 3, 4 ಅಂತ ಕೃತಿಗಳನ್ನು ಇವರು ಬರೆದಿದ್ದಾರೆ ಸ್ನೇಹಿತರೆ. ಇದು ಇಲ್ಲಿವರೆಗೂ ನಾವು ಇಷ್ಟು ನೋಡೋಣ. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಉಳಿಕಿರೋದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಇಷ್ಟು ಮಾಹಿತಿಯನ್ನು ನೀವು ಕೂಡ ಪಠ್ಯಕ್ರಮವನ್ನು ಒಂದು ಪ್ರಿಂಟ್ ತೆಗೆದುಕೊಂಡು ಈ ರೀತಿಯಾಗಿ ಮಾಡಿಕೊಂಡು ಓದಲ್ಲಿ ನೀವು ಕೂಡ ಕನ್ನಡ KCET ಪರೀಕ್ಷೆಯನ್ನು ಸುಲಭವಾಗಿ ಜಯಿಸಬಹುದು ಸ್ನೇಹಿತರೆ. ಥ್ಯಾಂಕ್ ಯು.